ಅದೇನೋ ಆಟಮ್ ಬಾಂಬ್ ಇದೆ ಅಂತ ಹೇಳಿದಾರಲ್ಲ, ಅದು ಆಟಮ್ ಬಾಂಬೋ ಟುಸ್ ಬಾಂಬೋ ಅಥವಾ ತಿಂದಿದ್ದು ಹೆಚ್ಚಾಗಿ ಗ್ಯಾಸ್ ಬಾಂಬೋ ಗೊತ್ತಾಗುತ್ತೆ. ನಾವು ಕೇಳೋರಿದ್ದೀವಿ. ಅದೇ ವೋಟ್ರ್ ಲಿಸ್ಟಲ್ಲಿ 136 ಸೀಟ್ ಕಾಂಗ್ರೆಸ್ ಗೆಲ್ತಲ್ಲ, ಅದೇ ವೋಟ್ರ್ ಲಿಸ್ಟ್ ಇಟ್ಕೊಂಡು ಅದೇ ಚುನಾವಣಾ ಆಯೋಗದ ಅಡಿಯಲ್ಲೇ ಚುನಾವಣೆ ನಡೆದಿದ್ದಲ್ಲ. ಹಂಗಿದ್ರೆ ಈ 136 ಜನನೂ ರಾಜೀನಾಮೆ ಕೊಡ್ಬೇಕಲ್ಲ. ಚುನಾವಣಾ ಆಯೋಗ ಅಕ್ರಮ ನಡೆಸಿದೆ ಅನ್ನೋದಾದರೆ ಈ 136 ಜನ ಗೆದ್ದು ಬಂದ್ರಲ್ಲ ಕಾಂಗ್ರೆಸ್ಸಿಗರು, ಹೆಂಗೆ ಗೆದ್ದು ಬಂದರು? ಚಿಕ್ಕಮಂಗ್ಳೂರಲ್ಲಿ 5-5 ಗೆದ್ರಲ್ಲ. ನೋಡಿದ್ರೆ ಮೆಡಿಕಲ್ ಕಾಲೇಜ್ ತಂದವರು ನಾವು, ಕೆರೆ ತುಂಬಿಸ್ತವ್ರು ನಾವು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಕೊಟ್ಟವ್ರು ನಾವು. ಕಾಂಗ್ರೆಸ್ದವ್ರು ಹೆಂಗೆ ಗೆದ್ರು, ಏನು ಮಾಡಿದ್ರು ಅಂತ ಗೆದ್ರು? ಅವರು 3 ಜನ ಮಂತ್ರಿಗಳಿದ್ದಾಗಲೂ ನೆನ್ಪಿಟ್ಕೊಳ್ಳೋದು ಒಂದು ಮಾಡಲಿಲ್ಲ. ಹಿಂಗೆ ಮಾಡಿ ನಾವು ಸೋತ್ವಿ. ಮನೆಗೆ ನೀರು ಕೊಡೋ ಯೋಜನೆ ರೂಪಿಸಿ ಅಭಿವೃದ್ಧಿ ಕೆಲಸ ಮಾಡಿ ನಾವು ಸೋತ್ವಿ. ಹಾಗಿದ್ರೆ ಇಲ್ಲಿ ಚುನಾವಣೆ ಅಕ್ರಮ ನಡೆಸಿಯೇ ಇವ್ರು ಗೆದ್ದಿರ್ಬೋದು ಅಂತ ನಂಗೆ ಅನುಮಾನ. ಅದಕ್ಕೆ 136 ಜನರು ರಾಜೀನಾಮೆ ಕೊಡೋಕೆ ಕೇಳೋಕ್ಕೂ ಒಂದು ದಿನ ಬರುತ್ತೆ. ಅವ್ರು ಆಟಮ್ ಬಾಂಬ್, ಅದೇನೋ ಆಟಮ್ ಬಾಂಬು ಅಂತಿದಾರಲ್ಲ, ಅದೇನು ಆಟಮ್ ಬಾಂಬು ಅಂತ ನಾವು ಕಾಯ್ತಾ ಇದ್ದೀವಿ. ಆ ಆಟಮ್ ಬಾಂಬಿಂದ ಕಾಂಗ್ರೆಸ್ಸೇ ಸರ್ವನಾಶವಾಗುತ್ತೋ ಏನೋ ಅಂತ ಕಾಯ್ತಾ ಇದ್ದೀವಿ ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.